ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ, ಭಗವಂತನ ದರ್ಶನ ಹೇಗೆ ಸಾಧ್ಯ, ಭಗವಂತನ ದರ್ಶನ ಮಾಡೋದಾದರೂ ಹೇಗೆ ಅಂತ ಪ್ರಶ್ನೆ. ನೋಡಿ, ಭಗವಂತನ ದರ್ಶನ ನಾವು ಸಹಜವಾಗಿ ಸಾಮಾನ್ಯವಾಗಿ ಮಾಡ್ತಾಯಿದ್ವಿ. ಎಲ್ಲಿ ಮಾಡ್ತಾಯಿದ್ದೀವಿ? ದೇವಸ್ಥಾನದಲ್ಲಿ ಮಾಡ್ತಾಯಿದ್ದೀವಿ. ದೇವಸ್ಥಾನದಲ್ಲಿ ದೇವಾಲಯಗಳಿಗೆ ಭೇಟಿ ಕೊಡ್ತೀವಿ, ಅಲ್ಲಿ ನಾವು ದರ್ಶನ ಮಾಡ್ತಾಯಿದ್ದೀವಿ. ಅದೇ ಭಗವಂತನ ದರ್ಶನ ಹೌದಾನೆ. ಎಷ್ಟೊಂದು ದೇಶಾದ್ಯಂತ ಎಷ್ಟು ದೇವಾಲಯಗಳಿದೆ, ತೀರ್ಥಕ್ಷೇತ್ರಗಳಿದೆ, ಪುಣ್ಯಸ್ಥಳಗಳಿದೆ. ಎಲ್ಲ ಕಡೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ದೀವಿ, ಭಗವಂತನ ದರ್ಶನ ಮಾಡಿದ್ವಿ, ಆಗಿದೆ ಅಂತ ನಾವು ಹೇಳ್ತಾ ಇರುವಾಗ, ಇವರೇನಪ್ಪ ಭಗವಂತನ ದರ್ಶನ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಕೇಳ್ಕೊಂಡು ಕುಂತಿದ್ದಾರಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಹೌದು, ಏನಪ್ಪ ಅಂದರೆ ಭಗವಂತನ ದರ್ಶನ ನಾವೇನು ಕರಿತಿದ್ದೀವಲ್ಲ, ಭಗವಂತ ಅಂದರೆ ನಾವು ಫಸ್ಟು ಏನಂತ ಪ್ರಶ್ನೆ ಮಾಡ್ಕೊಳ್ಳೋಣ. ಭಗವಂತ ಅಂದರೆ ಏನು, ಏನಿದೆ ಭಗವಂತ ಅಂದರೆ ಎಲ್ಲ ನಾವು ಯಾವುದಾದ್ರೂ ಒಂದು ಕಡೆ ಇರೋದನ್ನ ಭಗವಂತ ಅಂತ ಹೇಳೋಕ್ಕಾಗುತ್ತಾ ನಮಗೆ? ಅಥವಾ ಒಂದು ಜಾಗದಲ್ಲಿ ಒಂದೇ ಜಾಗಕ್ಕೆ ಸಂಬಂಧಪಟ್ಟವನು ಭಗವಂತ ಅಂದ್ರೇನು? ಸರ್ವಶಕ್ತಿ ಅವನಿಗೆ ಅಪಾರ ಶಕ್ತಿ, ಅವನು ಸರ್ವವ್ಯಾಪಿ. ಅವನು ಎಲ್ಲ ಕಡೆ ಇರೋದನ್ನ ಭಗವಂತ ಅಂತ ಹೇಳ್ತೀವಿ ಹೊರತು ಒಂದು ಕಡೆ ಇರೋನ್ನ ಭಗವಂತ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆ ಇರುವ ಆ ಭಗವಂತ ಸ್ವರೂಪನ ಅಥವಾ ಪರಮಾತ್ಮನ ನಾವು ದರ್ಶನ ಮಾಡಬೇಕಂದ್ರೆ ಕೇವಲ ಒಂದು ದೇವಾಲಯದಲ್ಲಿ ಮಾತ್ರ ಸೀಮಿತ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ದೇವಾಲಯದಲ್ಲಿ ದರ್ಶನ ಮಾಡೋರು ಮಾಡಲಿ, ಅವ್ರಿಗೆ ಮನೆ ಶುದ್ಧ ಶಾಂತಿ ಆಗುತ್ತೆ, ಒಳ್ಳೆಯದು, ತಪ್ಪೇನಿಲ್ಲ. ಆದರೆ ನಾವು ಅದರಿಂದ ಇನ್ನೂ ನಾವು ಹೊರಗಡೆ ಅದರಿಂದ ಇನ್ನೂ ಮುಂದಕ್ಕೆ ಹೋಗ್ಬೇಕಾಗುತ್ತೆ. ಅದರಿಂದ ಇನ್ನೂ ನಾವು ಮುಂದೆ ಚಿಂತನೆ ಮಾಡಬೇಕು, ನಿಜವಾದ ದರ್ಶನ ಬಗ್ಗೆ ಪ್ರಶ್ನೆ ಮಾಡ್ಕೊಬೇಕು. ಏನಪ್ಪ ಅಂದರೆ ಭಗವಂತ ಅಂದ್ರೇನು? ಸರ್ವವ್ಯಾಪಿ, ನಿರಾಕಾರ, ನಿರ್ಗುಣ, ಗುಣಾತೀತ, ಕಾಲಾತೀತ. ಯಾವ ಕಾಲ ದೇಶಕ್ಕೆ ಸಂಬಂಧಪಟ್ಟಿಲ್ಲ, ಅವನ್ನೆಲ್ಲ ಕಾಲಾತೀತ. ಹೀಗಿರುವಾಗ ನಾವು ಭಗವಂತನ ದರ್ಶನ ಮಾಡೋಕ್ಕೆ ಒಂದು ಜಾಗಕ್ಕೆ ದೇವಾಲಯದಲ್ಲಿ ದರ್ಶನ ಮಾಡ್ತಿದ್ದೀವಿ ಅಂದರೆ ಅದು ನಿಜವಾದ ದರ್ಶನ ಅಂತ ಪ್ರಶ್ನೆ ಮಾಡ್ತೀವಿ. ಸರಿ, ನಾವು ಆ ಕ್ಷಣದಲ್ಲಿ ದರ್ಶನ ಮಾಡಿತು, ಮನಸ್ಸು ಶಾಂತ ಆಯಿತು, ಅಲ್ಲೂ ಪಾಸಿಟಿವ್ ವೈಬ್ರೇಷನ್ ಇತ್ತು ಭಗವಂತಂದು. ಸೊ ನೀವು ಮತ್ತೆ ದೇವಾಲಯದಿಂದ ಮತ್ತೆ ಹೊರಗಡೆ ಬಂದರೆ ಮತ್ತೆ ಅದೇ ಶಾಂತಿ ನಿಮಗೆ ಸಿಗ್ತಾ ಇದೆಯಾ? ದೇವಸ್ಥಾನ ಮತ್ತೆ ಸದಾ ಜೀವನದಲ್ಲಿ ಅದೇ ಶಾಂತಿ ಪಡೆಯೋಕ್ಕಾಗ್ತಿದೆಯಮ್ಮ ಅಲ್ವಾ? ಮತ್ತೆ ದೇವಸ್ಥಾನಗಳು ಹೋಗ್ತಾಯಿತ್ತು. ಸೊ ನಿಮಗೆ ಉದ್ದೇಶ ಏನಪ್ಪ? ನಿಮಗೆ ದೇವಸ್ಥಾನದಲ್ಲಿ ಹೋದಾಗ ನಿಮಗೆ ಮನಸ್ಸು ಶಾಂತ ಆಗುತ್ತೆ, ಶಾಂತವಾದ ಮನಸ್ಸು ಆದರೆ ನಾವು ದೇವಸ್ಥಾನಕ್ಕೆ ಏನು ಭೇಟಿ ಕೊಡ್ತಿದ್ರೆ, ನಮಗೆ ಅದು ಸಿಗಲಿ, ಅದು ಕೊಡು, ನನಗೆ ಇದು ಕೊಡು, ನನಗೆ ಅದು ಬೇಕು, ಅದು ಭಗವಂತ ಕೊಡೋದು ಸಪ್ಪ, ಇದರಲ್ಲಿದ್ದೀನಿ. ಆದರೆ ಇಲ್ಲಿ ನಿಜವಾದ ಆಧ್ಯಾತ್ಮಿಕವಾಗಿ ಯಾರು ಬೆಳೆಯೋಕ್ಕೆ ಸಹಾಯ ಮಾಡೋಕ್ಕೆ ಯಾರು ಇಷ್ಟಪಡ್ತಾರೋ, ಆಧ್ಯಾತ್ಮಿಕವಾಗಿ ಯಾರು ಬೆಳಿಬೇಕು, ಆತ್ಮಜ್ಞಾನಿಯಾಗಿ ಯಾರು ಬೆಳಿಬೇಕು ಅಂಥ ಭಕ್ತರು ಅಂಥವ್ರು ಸಹಜವಾಗಿ ಏನು ಹೇಳ್ತಾರೆ, ಮನಸ್ಸು ಶಾಂತಿಗೋಸ್ಕರ ಅವರು ಕೆಲಸ ಮಾಡ್ತಾರೆ ಅಥವಾ ಪೂಜೆ ಮಾಡ್ತಾರೆ ಅಥವಾ ಏನೋ ಒಂದು ಅದರಿಂದ ಮಾಡ್ತಾರಲ್ಲ, ಅವರು ಒಂದು ಉನ್ನತ ಮಟ್ಟದ ಶ್ರೇಣಿಯಲ್ಲಿ ಭಕ್ತರು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಮಾಡೋರು ಅವರು ಬೇಗ ಜ್ಞಾನಕ್ಕೆ ಅಥವಾ ಸತ್ಯಕ್ಕೆ ಬರೋಕ್ಕೆ ದಾರಿ ಮಾಡಿಕೊಳ್ಳುತ್ತೆ. ಏನಿದೆ ಇವತ್ತಿನ ಚಿಂತನೆ ಏನಪ್ಪ ಅಂದರೆ, ಈಗ ಭಗವಂತ ಇದ್ದರೆ ಎಲ್ಲ ಕಡೆ ಇರೋ ಸರ್ವವ್ಯಾಪಿ ಅಂತ ಗೊತ್ತಾಯ್ತು. ಈಗಿರುವಾಗ ಎಲ್ಲ ಕಡೆ ಇರೋ ಭಗವಂತ, ನನ್ನಲ್ಲಿ ಭಗವಂತ ಇಲ್ಲ ಅಂತ ನಾವು ಯಾಕೆ ಅಂದ್ಕೊಂಡಿದ್ದೀವಿ? ನನ್ನಲ್ಲಿ ಇಲ್ಲವಾ? ನನ್ನಲ್ಲಿ ಇಲ್ದಿರೋ ಭಗವಂತನ, ಎಲ್ಲ ಕಡೆ ಇರೋ ಭಗವಂತ ನನ್ನಲ್ಲಿ ಇದ್ದಾನೆ ಅಲ್ವಾ? ಭಗವಂತ ಎಲ್ಲ ಕಡೆ ಇರೋ ಭಗವಂತ ನನ್ನಲ್ಲಿದ್ದಾನೆ ಅಂತ ಅರಿಬೇಕು. ನನ್ನಲ್ಲಿ ಇದ್ದಾನೆ ಅಂತ ನಾವು ನನ್ನಲ್ಲಿ ಹೆಂಗೆ ನಾನು ಭಗವಂತನ ನೋಡೋದು? ಯಾಕೆ ಸಾಧ್ಯ? ನನ್ನಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಹೆಂಗೆ ತಿಳಿಬೋದು? ನೋಡಿಯಪ್ಪ, ಭಗವಂತ ಇಲ್ಲದೆ ಇರೋ ಜಾಗ ಇಲ್ಲ ಅಂತ ಗೊತ್ತು, ಸರ್ವವ್ಯಾಪಿ ಅಂತ ಗೊತ್ತು. ನನ್ನಲ್ಲಿ ಭಗವಂತ ಇಲ್ಲದೆ ನಾವು ಎಲ್ಲ ಕಾರ್ಯನ ಮಾಡೋಕ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಈಗ ಈ ಕಣ್ಣಿಂದ ನೋಡ್ತಾ ಇರೋದು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತೀರಾ? ಕಿವಿಯಿಂದ ಕೇಳಿಸ್ಕೊತಿರೋದು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ನಾನೇ ನೋಡ್ತಾ ಇರೋದು, ನಾನೇ ಕೇಳಿಸ್ಕೊತಾ ಇರೋದು ಅಂತ ನೀವು ಹೇಳ್ತೀರಾ. ಸರಿಯಪ್ಪ, ನೀವು ನೋಡ್ತಾ ಇದ್ದೀರಾ, ನಾನು ಕೇಳಿಸ್ಕೊತಾ ಇದ್ದೀರಾ ಅಂತ ನೀವು ಹೇಳ್ತಿದ್ದೀರಲ್ಲ, ಸರಿ, ನಿಮ್ಮ ಹೃದಯ ಬಡಿತಾ ಇದ್ದಲ್ಲ, ಆ ಹೃದಯ ಬಡಿಸ್ತಾ ಇರೋದು ಯಾರು? ನೀವೇನಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ನೀವು ಜೀರ್ಣಕ್ರಿಯೆ ಮಾಡ್ತಿರೋದು ನೀವೇನಾ?
ಅಥವಾ ಮೆದುಳು ಕೆಲಸ ಮಾಡೋಕ್ಕೆ ಎಷ್ಟು ನರಗಳಲ್ಲಿ ಸಂದೇಶ ಕಳಿಸ್ತಿರೋದು ಅದನ್ನು ನೀವೇನಾ? ರಕ್ತ ಸಂಚಾರ ಆಗೋಕ್ಕೆ ಎಲ್ಲವೂ ನೀವೇನಾ ಮಾಡ್ತಿರೋದು? ಪ್ರತಿಯೊಂದೂ ಕಿಡ್ನಿ ಕೆಲಸ ಮಾಡಿಸ್ತಿರೋದು ನೀವೇನಾ? ಉಸಿರಾಡ ಕ್ರಿಯೆಯಲ್ಲಿ ಶ್ವಾಸಕೋಶ ಯಾವ ರೀತಿ ಕೆಲಸ ಮಾಡ್ತೀವಿ ಅದು ನೀವೇನಾ? ಕಣ್ಣಿಂದ ನೋಡ್ತಾ ಇರೋದು ಯಾರಾದ್ರೂ ನಾನು ಅಂತೀರಾ? ಇದನ್ನ ಯಾರು ಮಾಡ್ತಾ ಇರೋದು? ಅದನ್ನು ನಾನು ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ? ನೋಡಿಯಪ್ಪ, ನಾನು ಅಂತ ನಾವು ಅಂದ್ಕೊಳ್ತಾ ಇದೀವಲ್ಲ, ಆ ಕಣ್ಣಿಂದ ಮುಖಾಂತರ ನೋಡ್ತಾ ಇರೋನು ಸಹ ಭಗವಂತನೇ. ಕಿವಿನ ಕೇಳ್ತಾ ಇರೋದು ಭಗವಂತನೇ. ಎಲ್ಲವೂ ಭಗವಂತನ ಅನುಗ್ರಹದಲ್ಲೇ ಎಲ್ಲವೂ ಕಾರ್ಯಗಳು ನಡೀತಾ ಇದೆ. ಸೊ ಈಗಿರುವಾಗ ನಾನು ಅಂತ ನಾವು ಯಾಕೆ ಇಟ್ಕೊಂಡಿದ್ದೀವಿ ಅಂದರೆ ಅದೇ ತಪ್ಪು ತಿಳುವಳಿಕೆ, ಕಲ್ಪನೆ, ಅದೇ ಅಹಂಕಾರದಿಂದ ಕೂಡಿರುವ ಆ ನಾನು ಅನ್ನೋದೇ ಭ್ರಮೆ. ಈಗಿರುವಾಗ ಆ ನಾನು ಯಾರು ಅಂತ ನಾವು ಕರೆಕ್ಟಾಗಿ ವಿಚಾರ ಮಾಡಿ ತಿಳ್ಕೊಂಡಾಗ, ಆಗ ನಾವು ಶುದ್ಧ ಅರಿವಿನ ಕಡೆ ಮುಖ ಮಾಡಿ ಏನಾದರೂ ನೀವು ಜ್ಞಾನ ಪ್ರಾಪ್ತಿ ಆದಾಗ ಆಗ ಗೊತ್ತಾಗುತ್ತೆ ಅದು ಆತ್ಮದರ್ಶನ ಅಂತ ಗೊತ್ತಾಗುತ್ತೆ. ಅಂದರೆ ಅರಿವಿನ ದರ್ಶನ. ಸತ್ಯ ತಾನೇ ಭಗವಂತ ಸ್ವರೂಪ. ಈ ದೇವಾಲಯಗಳೆಲ್ಲ ದೇವ್ರ ದರ್ಶನ ಮಾಡ್ತೀವಲ್ಲ, ಈ ದೇಹನೇ ದೇಗುಲ ಅಂತ ಅನುಭವ ಆಗುತ್ತೆ. ದೇಹದಲ್ಲಿ ದೇಗುಲ, ಅದು ದೇಹದಲ್ಲಿ ದೇಗುಲದಲ್ಲಿ ಅರಿವಿನ ಬೆಳಕು ಬೆಳಗ್ತೈತೆ, ಆತ್ಮಜ್ಯೋತಿ ಬೆಳಗ್ತೈತೆ. ಆತ್ಮಜ್ಯೋತಿ ದೇಗುಲದಲ್ಲಿ ಬೆಳಗ್ತೈತೆ. ಅದೇ ಆತ್ಮಜ್ಯೋತಿ ದೇಗುಲದ ಮುಖಾಂತರ ಜಗತ್ತನ್ನು ಜಗತ್ತಂತ ಏನು ಕರೀತಾರೆ, ಜಗತ್ತನ್ನು ಬೆಳಗ್ತೈತೆ. ಅಂದರೆ ಕೇವಲ ಅಲ್ಲಿ ಇರೋದು ಮಾತ್ರ ಶಾಶ್ವತವಾಗಿ ಆತ್ಮಜ್ಯೋತಿ ಮಾತ್ರ. ದೇಗುಲನು ಶಾಶ್ವತ ಅಲ್ಲ, ಜಗತ್ತಂತ ಏನು ಕರೀತಾರೆ ಅದು ಶಾಶ್ವತ ಅಲ್ಲ. ಆತ್ಮಜ್ಯೋತಿ ಸದಾ ಇದ್ದಂಗೆ ಇದ್ದೇ ಇರುತ್ತೆ. ಅದು ಇರುವಿಕೆಯಾಗಿ, ಅಸ್ತಿತ್ವವಾಗಿ. ಅದು ಅದೇ ಭಗವಂತ. ಆ ಆತ್ಮ ಈಗ ನಾನು ಬೇರೆ ಅಂತ ನೀವು ಆಗ ಹೇಳ್ತಿದ್ರಲ್ಲ, ಭಗವಂತ ಅಂದರೆ ಸದಾ ಎಲ್ಲ ಕಡೆ ಇರೋ ಭಗವಂತ, ಸರ್ವವ್ಯಾಪಿ. ಅದೇ ನನ್ನಲ್ಲಿ ಹೆಂಗೆ ಭಗವಂತನ ನಾವು ಹೆಂಗೆ ಕಂಡುವೋ ಅದೇ ಭಗವಂತ ಸ್ವರೂಪ ಎಲ್ಲ ಕಡೆ ಇದೆ ಅಂತ ನಿಮ್ಗೆ ಅನುಭವ ಆಗುತ್ತೆ. ಆಗ ಏನಾಗುತ್ತೆ, ಎಲ್ಲ ಕಡೆ ಇರೋ ಭಗವಂತ ಅಂತ ಅನುಭವಕ್ಕೆ ಬಂದಾಗ ಏನಾಗುತ್ತೆ, ಸಹಜವಾಗಿ ಕರುಣೆ, ಪ್ರೇಮ, ದಯೆ, ಪ್ರೀತಿ, ಕ್ಷಮ, ಸೇವಾಭಾವ ಸಹಜವಾಗಿ ಮೂಡಿಬರುತ್ತೆ. ಎಲ್ಲವೂ ಭಗವತ್ ಸ್ವರೂಪನೇ ಅಂತ ಮೂಡಿಬಂದಾಗ ಆಗೇನಾಗುತ್ತೆ, ಎಲ್ಲವೂ ಭಗವಂತನಂತ ಅನುಭವ ಆದಮೇಲೆ ನಿಮಗೇನಲ್ಲೂ ಇನ್ನೊಂದು ಮತ್ತೊಂದು ಇಲ್ಲದೇ ಇರುವಾಗ ನಿಮ್ಗೆ ಅಲ್ಲಿ ಏನಾಗುತ್ತೆ, ಶಾಂತಿ ಆಗೋದು. ಮನಸ್ಸು ಅನ್ನೋದು ನಿಮಗಿಲ್ಲ. ಮನಸ್ಸಿನ ಕಲ್ಪನೆಗಳು ಬಿಟ್ಟೋಗ್ಬಿಡ್ತು, ಮನಸ್ಸಿನ ಭ್ರಮೆಗಳು ಬಿಟ್ಟೋಗ್ಬಿಡ್ತು, ತಪ್ಪು ತುಳ್ಳಕ್ಕೆ ಬಿಟ್ಟೋಗ್ಬಿಡ್ತು. ಅದ್ವೈತ ಅನುಭವ ಆಗೋಯ್ತು, ಕೇವಲ ಬ್ರಹ್ಮಸ್ವರೂಪ ಅಂತ ಅನುಭವ ಆಗೋಯ್ತು, ಆನಂದ ಸ್ವರೂಪ ಅನುಭವ ಆಗೋಯ್ತು. ಈಗಿರುವಾಗ ಅದನ್ನೇ ಮುಕ್ತಿ, ಅದೇ ಜ್ಞಾನ, ಅದೇ ಬ್ರಹ್ಮಜ್ಞಾನ ಅಂತ ಹೇಳ್ತೀವಿ. ಈಗಿರುವಾಗ ಜ್ಞಾನ ಅಂದರೆ ನಾವು ಏನೋ ವಾಕ್ಯಗಳಲ್ಲಿ ಏನೋ ತಿಳಿತಾ ಇರೋದು, ಏನೋ ಒಂದು ವಾಕ್ಯಗಳಲ್ಲಿ ವಿವರಣೆ ಮಾಡೋದಂತೆ ಅಥವಾ ಡೆಫಿನೇಷನ್ ಕೊಡೋದಂತೆ ಏನೂ ಇಲ್ಲ. ಅವೆಲ್ಲವೂ ಮನಸ್ಸಿನ ಒಂದು ಕಲ್ಪನೆಗಳು ಅಷ್ಟೇ. ಏನಪ್ಪ ಅಂದರೆ ಸಹಜವಾಗಿ ಏನಾಗುತ್ತಂದರೆ ಎಲ್ಲವೂ ಭಗವತ್ ಸ್ವರೂಪ ಅಂತ ಒಂದು ದಯೆ ಬರುತ್ತೆ, ಕರುಣೆ ಬರುತ್ತೆ, ಪ್ರೀತಿ ಬರುತ್ತೆ, ಸೇವಾ ಭಾವದಲ್ಲಿ ಜೀವನ ಮಾಡೋಕ್ಕೆ ಒಂದು ನಿಮಗೇನಾಗುತ್ತೆ, ಒಂದು ಉತ್ಸಾಹ ಬರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಏನೂ ಆಗಲ್ಲ. ಮತ್ತು ಮುಕ್ತಿ ಶಾಂತವಾಗಿರುತ್ತೀರ. ಅಂದರೆ ಭಗವಂತ ದರ್ಶನ ನಾವು ತನ್ನಲ್ಲೂ ಭಗವಂತ ಇದ್ದಾನೆ ಅಂತ ನಿಮ್ಗೆ ಯಾವಾಗ ಅರಿವಾಗುತ್ತೋ, ತಾನೇ ಭಗವಂತ ಸ್ವರೂಪ ನಾವು ಹೊರಗಡೆ ಹುಡುಕೋದ್ರಿಂದ ಒಳಗಡೆ ಹುಡುಕ್ತೀವಲ್ಲ, ಆವಾಗ ಏನಾಗುತ್ತೆ ನಿಜವಾದ ದರ್ಶನ. ಆವಾಗ ಎಲ್ಲವೂ ಅಸ್ತಿತ್ವ ರೂಪದಲ್ಲಿ ನಿಮಗೆ ನನ್ನಲ್ಲಿ ಭಗವಂತ ಅರಿವು ರೂಪದಲ್ಲಿ ಕಾಣ್ತೈತೆ. ಅಂದರೆ ಎಲ್ಲವೂ ಮರ, ಗಿಡ, ಪ್ರಾಣಿ, ಪಕ್ಷಿಗಳಲ್ಲೂ ಎಲ್ಲವೂ ಅದೇ ಶುದ್ಧ ಚೈತನ್ಯ ಅರಿವೇ ಇದೆ. ಅದೇ ಭಗವಂತನ ದರ್ಶನ. ಎಲ್ಲವೂ ಭಗವಂತನೇ ಅಂತ ನಿಮ್ಗೆ ಕಂಡು ಬರ್ತೈತೆ. ಏನಾಗೈತೆ, ನೀವು ಅವಾಗ ಬರೀ ಕೇವಲ ಒಂದು ಶಿಲೆಯಲ್ಲಿ, ಮೂರ್ತಿಯಲ್ಲಿ ಅಲ್ಲಿ ಅದನ್ನು ಹೆಂಗೆ ನೀವು ಅದನ್ನು ಶೃಂಗಾರ ಮಾಡಿ ಅದು ಭಗವಂತ ಅಂತ ನೀವು ಅದರ ಬಗ್ಗೆ ಭಕ್ತಿಪೂರ್ವಕವಾಗಿ ನೋಡ್ತಾ ಇದ್ರೋ, ಅದೇ ಭಕ್ತಿ ನಿಮಗೆ ಸಹಜವಾಗಿ ಎಲ್ಲ ಜೀವರಾಶಿಗಳಲ್ಲೂ, ಅಸ್ತಿತ್ವದಲ್ಲೂ, ಇರುವಿಕೆಯಲ್ಲೂ ಎಲ್ಲದರಲ್ಲೂ ಮೂಡಿ ಬಂದುಬಿಡುತ್ತೆ. ಯಾವಾಗ ಆತ್ಮದರ್ಶನ ಆದಾಗ, ನಾನು ಯಾರಂತ ಅರಿವಾದಾಗ, ಶುದ್ಧ ನಾನು ಅಂತ ಗೊತ್ತಾದಾಗ, ಶುದ್ಧ ಚೇತನ ಅಂತ ಎಂಬ ಅನುಭವ ಆದಾಗ, ಆಗ ಜ್ಞಾನ ಪ್ರಾಪ್ತಿ ಆದಾಗ, ಆಗ ಎಲ್ಲವೂ ಭಗವಂತ ಸ್ವರೂಪ ಅಂತ ಮೂಡಿ ಬಂದಾಗ ಇದೇ ಶಾಂತಿ, ಇದೇ ಮುಕ್ತಿಗೆ
ಕಾರಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.